ನಮಸ್ತೆ. ಫೈನ್. ನಾನು ಮೊದಲಿಗೆ ಸುನಿಲ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಸುನಿಲ್, ಈ ಒಂದು ವಿಚಾರದಲ್ಲಿ ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ನನಗೆ 48 ಅವರ್ಸ್ ಅನ್ನೋ ಒಂದು ವಿಚಾರ ಇತ್ತಲ್ಲ, 48 ಅವರ್ಸ್. ಈ 48 ಅವರ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಅದೇನು ಮಾಡ್ತಿರೋ ಮಾಡ್ಕೊಂಬಿಡಿ, ಇರಾನನ್ನು ಎಷ್ಟು ಹಾಳು ಮಾಡ್ತಿರೋ ಅಷ್ಟು ಹಾಳು ಮಾಡಿಬಿಡಿ. ನಿಮಗಿರೋ ಸಮಯ 48 ಗಂಟೆ ಅಂತ ಇಸ್ರೇಲ್ ಹೇಳಿದ್ದನ್ನು ನೋಡಿದರೆ 5 ದಿನಗಳ ಕದನ ವಿರಾಮ, ಈ 48 ಗಂಟೆಗಳ ಡೆಡ್ಲೈನ್ ಇದೆಯಲ್ಲ, ಒಂದೇ ಪಾಯಿಂಟ್ಗೆ ಬಂದು ಎಂಡ್ ಆಗ್ತಾ ಇದೆಯಾ ಅದು? ಹಾಗಾಗಿ ಯುದ್ಧ ಇನ್ 2 ಡೇಸ್ ಮಾತ್ರ ಇರೋದಾ ಅಂತ. ಗುಡ್ ಈವ್ನಿಂಗ್ ಟು ಯು ಮತ್ತೆ ಎಲ್ಲ ಫೆಲೋ ಪ್ಯಾನಲಿಸ್ಟ್ಗೆ ನಮಸ್ಕಾರ. ಇದು ಒಂದು ವಾರ್ ಅಂತ ಹೇಳ್ಬಿಟ್ಟು ಏನ್ ನಡೆಯುತ್ತಲ್ವಾ, ಫಸ್ಟ್ಲಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ರಮಾಕಾಂತ್ ಅವ್ರೆ, ತುಂಬಾ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ಮತ್ತೆ ಸೈಕಲಾಜಿಕಲ್ ವಾರ್ಫೇರ್ಸ್ ಇದೆಲ್ಲಾನು ಇವು ನಡೀತಾನೆ ಇರುತ್ತೆ. ಬಟ್ ರೈಟ್ ನಾವು ಏನ್ ನಡೀತಿದೆ ವಿದ್ಯಮಾನಗಳು ಅಂತ ಹೇಳ್ಬಿಟ್ಟು ನಾವು ನೋಡಿದ್ರೆ, ಇಲ್ಲಿ ಇಸ್ರೇಲ್ ಮತ್ತೆ ಅಮೆರಿಕ ಏನಿದೆ ಅದು ಗೆಲ್ತಾ ಇಲ್ಲ, ಮತ್ತೆ ಇರಾನ್ ಏನಿದೆ ಅದು ಸೋಲ್ತಾ ಇಲ್ಲ. ಅದು ಏನಿದೆ ಅಟ್ರಿಷನ್ಸ್ ಎರಡೂ ಕಡೆಯಿಂದ ನಡೀತಾ ಇದೆ. ಸ್ಟ್ರಾಟಜಿಕ್ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಏರ್ ಪವರ್ ತಗೊಂಡಾಗ ಅದೆಲ್ಲ ಇಸ್ರೇಲ್ ಮತ್ತೆ ಅಮೆರಿಕ ಜೊತೆ ಇದೆ. ಬಟ್ ಮಿಸೈಲ್ ಮತ್ತೆ ಇದು ಆಲ್ದೋ ಕಡಿಮೆ ಆಗಿರ್ಬೋದು, ಮಿಸೈಲ್ ಮತ್ತೆ ಡ್ರೋನ್ ಸ್ಟ್ರೈಕ್ಸ್, ಬಟ್ ಇವ್ರೇನ್ ಮಾಡ್ತಿದ್ದಾರೆ, ದಿನದಿಂದ ದಿನಕ್ಕೆ ತಮ್ಮ ರೇಂಜ್ ನ ಇವ್ರು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇದೇ ರೀತಿ ನಡೆದ್ರೆ, ಮತ್ತೆ ನೀವೀಗ ಇನ್ನೊಂದು ಮಾತು ಹೇಳಿದ್ರಿ, ಏನಂತ ಹೇಳಿದ್ರೆ ಇಸ್ರೇಲ್ಗೆ ಏನಾದ್ರೂ ಇವರು ತುಂಬಾ ಬ್ರಿಂಕ್ ಆಫ್ ದಿ ಎಕ್ಸಿಸ್ಟೆನ್ಸ್, ಬ್ರಿಂಕ್ ಆಫ್ ಡಿಸ್ಟ್ರಕ್ಷನ್ಗೆ ಏನಾದ್ರು ಇರಾನ್ ಏನಾದ್ರು ಪುಷ್ ಮಾಡ್ತು ಅಂತ ಹೇಳಿದ್ರೆ, ಈಗ ಅವ್ರು ಏನ್ ಹೇಳಿದ್ರೆ 48 ಅವರ್ಸ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಂಬಿಡಿ ಅಂತ. ಆಲ್ರೆಡಿ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಮೋರ್ ದೆನ್ 18,000 ಜನ ಏನಿದ್ದಾರೆ ಅವರು ಇರಾನ್ ಅಲ್ಲಿ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ 48 ಅವರ್ಸ್ ಅಲ್ಲಿ ಇವರ ಏರ್ ಸ್ಟ್ರೈಕ್ಸ್ ಏನಿದೆ ಅದು ಪ್ರಾಬಬ್ಲಿ ಅದು ಜಾಸ್ತಿ ಆಗ್ಬೋದು. ಯಾಕಂತ ಹೇಳಿದ್ರೆ ಇದು ಇನ್ನೊಂದು ಕೋಇನ್ಸಿಡೆನ್ಸ್ ನಾವೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಆ ಒಂದು ಐಲ್ಯಾಂಡ್ ಏನಿದೆ, ದ ಹೈಯೆಸ್ಟ್ ಇದು ಆಯಿಲ್ ಪ್ರೊಡ್ಯೂಸಿಂಗ್ ಐಲ್ಯಾಂಡ್ ಇದರಲ್ಲಿ ಇರಾನ್ ಅಲ್ಲಿ ಏನಿದೆ, ಅದರ ಮೇಲೆ ಏನ್ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಲ್ಯಾಂಡ್ ಆರ್ಮಿನ ಕೂಡ ಅವರು ಇದನ್ನ ಡೆಪ್ಲಾಯ್ ಮಾಡಬೇಕು, ಆರ್ಮಿ ಡೆಪ್ಲಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಅಮೆರಿಕ ಪ್ಲಾನ್ ಮಾಡ್ಕೊಂಡಿದೆ. ಸಮ್ವೇರ್ ಈ ಒಂದು ಇದು ಏನಿದೆ ಸ್ಟೇಟ್ಮೆಂಟ್ ಏನಿದೆ, ಇದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿದ್ರೆ, ಯುದ್ಧ ನಿಲ್ಲೋದಕ್ಕೆ ಒಂದು ಮುನ್ಸೂಚನೆ ಅನ್ನೋದಕ್ಕಿಂತ ನನ್ನ ಪ್ರಕಾರ ಇದು ಯುದ್ಧ ಜಾಸ್ತಿ ಆಗೋಕ್ಕೋಸ್ಕರ, ಅಂದ್ರೆ ಇದು ಇನ್ನೂ ಇಂಟೆನ್ಸಿಫೈ ಆಗತ್ತೆ. ಪ್ರಾಬಬ್ಲಿ ಇದು ಆ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಯಾಕಂತ ಹೇಳಿದ್ರೆ ಅದು ಖಾರ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ಏನಂತ ಕರಿತೀವಿ ನಾವು, ಆ ಒಂದು ಐಲ್ಯಾಂಡ್ ಅಲ್ಲಿ ದಟ್ ಈಸ್ 90% ಆಯಿಲ್ ಇದೇನಿದೆ ಅದು ಅಲ್ಲಿಂದಾನೆ ಪ್ರೊಡ್ಯೂಸ್ ಆಗುತ್ತೆ ಇರಾನ್ಗೆ. ಅಮೆರಿಕ ಹೇಳ್ತಿದೆ ನಾವಲ್ಲಿ ಲ್ಯಾಂಡ್ ಆರ್ಮಿ ನಾವು ಡೆಪ್ಲಾಯ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅನುಗುಣವಾಗೇನೇನೆ ಆ ಡೆಪ್ಲಾಯ್ಮೆಂಟ್ಗೆ ಪ್ರಾಬಬ್ಲಿ ಟೈಮ್ ತಗೊಂಡು ಇಂಟೆನ್ಸಿಫೈ ಮಾಡ್ತಾ ಇದೆ ಇವಾಗ. ಯಾಕಂತ ಹೇಳಿದ್ರೆ ಆಸ್ ವಿ ಸ್ಪೀಕ್ ಇರಾನ್ ಒಂದು ಇದೇನಿದೆ ಇವರ ರಿಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಏನು ಇವರು ಕೌಂಟರ್ ಅಟ್ಯಾಕ್ ಏನ್ ಮಾಡ್ತಿದ್ದಾರೆ ಯೂಸಿಂಗ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್, ಅದು ತುಂಬಾ ಕಮ್ಮಿ ಆಗಿದೆ ಈಗ. ಅಂದ್ರೆ ಸ್ಟ್ರಾಟಜಿಕಲಿ ಪಿಕ್ ಅಂಡ್ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಬಟ್ ಅಮೆರಿಕ ಮತ್ತೆ ಇಸ್ರೇಲ್ ಏನಿದೆ ಒಂದು ಅಟ್ಯಾಕ್ಸ್ ಏನ್ ನಡೀತಾ ಇದೆ ಅದು ಜಾಸ್ತಿ ಆಗ್ತಿದೆ ದಿನದಿಂದ ದಿನಕ್ಕೆ. ಯಾಕಂದ್ರೆ ಅವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅದನ್ನ ಅವರು ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಸಮ್ವೇರ್ ಸೀಸ್ ಫೈರ್ ಅಗ್ರಿಮೆಂಟ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಏನೇನ್ ಹೇಳ್ತಿದ್ದಾರೆ, ನಾವು ಇಷ್ಟು ಟರ್ಮ್ಸ್ ಇಟ್ಟಿದೀವಿ, ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಫಾರ್ ದಟ್ ಮ್ಯಾಟರ್ ಡೊನಾಲ್ಡ್ ಟ್ರಂಪ್ ಇನ್ನೊಂದು ತಮಾಷೆ ಸ್ಟೇಟ್ಮೆಂಟ್ ಬಂದಿತ್ತು, ಏನಂತ ಹೇಳಿದ್ರೆ ಇರಾನ್ ಈಸ್ ರೆಡಿ ಟು ಅಕ್ಸೆಪ್ಟ್ ಮೀ ಆಸ್ ಇಟ್ಸ್ ಸುಪ್ರೀಂ ಲೀಡರ್ ಅನ್ನೋ ಸ್ಟೇಟ್ಮೆಂಟ್ ಕೂಡ ಡೊನಾಲ್ಡ್ ಟ್ರಂಪ್ ಇಂದ ಬಂದಿತ್ತು. ಐ ಡೋಂಟ್ ನೋ ಅದಕ್ಕಿಂತ ದೊಡ್ಡದು ಇನ್ನೇನ್ ಹೇಳಕ್ ಸಾಧ್ಯ ಇದೆ ಆ ಮನುಷ್ಯ, ನನಗೆ ಗೊತ್ತಿಲ್ಲ. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಏನಿದೆ ಅದು ಯಾವಾಗ್ಲೂ ಅದು ಹಾರ್ತಾ ಇದೆ. ಸೊ ಇದು ಒಂದು ಮಿಲಿಟರಿ ಸ್ಟ್ರಾಟಜಿ ಅಷ್ಟೇನೇನೆ. ದ ವೇ ಐ ಸಿ ಇಟ್, ಎಲ್ಲಿವರೆಗೂ ಇವರು ಟೇಬಲ್ ಮೇಲೆ ಕೂತು ಮಾತಾಡಲ್ಲ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಬರ್ತಾನೆ ಇರುತ್ತೆ ಅಂಡ್ ವಾರ್ ಇಂಟೆನ್ಸಿಫೈ ಆಗ್ತಾ ಇದೆ. ರೇಟ್ ಆಫ್ ಸ್ಟ್ರೈಕ್ಸ್ ಕಮ್ಮಿ ಆಗಿರ್ಬೋದು, ಬಟ್ ರೇಟ್ ಆಫ್ ಡೆತ್ಸ್ ಜಾಸ್ತಿ ಆಗ್ತಾ ಇದೆ. ಅದು ಸ್ಟೇಟ್ ಆಫ್ ಹರ್ಮೂಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇರಾನ್ ಒಳಗಡೆ ಆಗಿರ್ಬೋದು, ಇಲ್ಲ ಅಂದ್ರೆ ಇಸ್ರೇಲ್ ಅಲ್ಲಿ ಕೂಡ ಆಗ್ಬೋದು. ಭಯಂಕರ ಡೆವಾಸ್ಟೇಷನ್ ಆಗಿದೆ. ವಿ ಮಸ್ಟ್ ಅಕ್ಸೆಪ್ಟ್ ಇಟ್ ದಟ್ ಇಟ್ ಮಸ್ಟ್ ಎಂಡ್ ಆಸ್ ಕ್ವಿಕ್ as possible.